ದಿಲೀಪ್ ರಾಜ್ ಅವರು ಕನ್ನಡ ಸಿನಿಮಾ ರಂಗದ ಅತಿ ದೊಡ್ಡ ನಾಯಕ ಕೂಡ ಆಗಿದ್ದರು ಮತ್ತು ವಿಲನ್ ಕೂಡ ಆಗಿ ಕೂಡ ಅಭಿನಯಿಸಿದರು. ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಅವರಿಗೆ ಬಂದಿತ್ತು. ಆದರೆ ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾದರು. ಸದ್ಯ ಇದೇ ಸಂದರ್ಭದಲ್ಲಿ ಅವರ ಪತ್ನಿ ಕೂಡ ಈಗ ಮನೆ ಬಿಟ್ಟು ಹೋಗಿರೋಂಥ ವಿಚಾರಕ್ಕೆ ಬಂದಿರೋಂಥದ್ದು. ಹಾಗಾದರೆ ಅವ್ರು ಎಲ್ಲಿಗೆ ಹೋದರು, ಏನಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸೊ ದಿಲೀಪ್ ರಾಜ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದಂಥವ್ರು. ಇನ್ನವರ ಪತ್ನಿನೂ ಕೂಡ ಈಗ ಮನೆ ಬಿಟ್ಟು ಹೋಗಿರೋಂಥದ್ದು. ಆದರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನೋಡ್ತಾ ಬಂದರೆ ಅವರದಾದಂಥ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ ದಿಲೀಪ್ ರಾಜ್ ಅವರ ಸಮಾಧಿ ಎಲ್ಲಿ ಮಾಡಲಾಗಿತ್ತೋ ಅದೇ ಫಾರ್ಮ್ ಹೌಸಲ್ಲಿ ನಾನು ಅಲ್ಲೇ ಇರ್ತೀನಿ ಅಂತಲೂ ಕೂಡ ಹೇಳಿ ಅವ್ರು ಅಲ್ಲಿಗೆ ಹೋದ್ರಂತೆ ಅಂತ ಹೇಳಲಾಗ್ತದೆ. ಸದ್ಯ ಅವ್ರು ಅಲ್ಲೇ ಇರ್ತೀನಿ ಅಂತಲೂ ಸಹ ಹೇಳಿ ಹೋಗಿದ್ದಾರಂತೆ. ನನಗೆ ಇಲ್ಲಿರೋ ಸಾಧ್ಯವಿಲ್ಲ, ದಿಲೀಪ್ ಒಬ್ಬನೇ ಇರೋದಕ್ಕೆ ತುಂಬ ಹೆದರ್ತಿದ್ದ, ಹಾಗಾಗಿ ನಾನು ಅಲ್ಲೇ ಇರ್ತೀನಿ, ನಾನು ಇಲ್ಲಿರೋದಿಲ್ಲ ಅಂತ ಹೇಳಿ ಹೋದ್ರಂತೆ. ಹಾಗಾಗಿ ದಿಲೀಪ್ ರಾಜ್ ಅವರ ಇದರಲ್ಲಿ ಸದ್ಯ ಅಲ್ಲೇ ವಾಸವಿದ್ದಾರೆ ಅಂತ ಸದ್ಯ ಹೇಳಲಾಗ್ತಾ ಇರೋಂಥದ್ದು. ಫಾರ್ಮ್ ಹೌಸ್ನಲ್ಲಿ ಹೋಗಿ ಶ್ರೀವಿದ್ಯಾ ಅವರು ವಾಸವಿರುವಂಥದ್ದು. ಇದನ್ನು ನೋಡಿ ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರುವಂಥದ್ದು. ಯಾಕೆಂದರೆ ಪತಿಯನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿ ಹಠ ಹಿಡಿದುಕೊಂಡು ಅಲ್ಲೇ ಇದ್ದಾರಂಥ ಶ್ರೀವಿದ್ಯಾ ಅವರು. ಏನೇಳಿ ದಿಲೀಪ್ ಅವರ ಆತ್ಮಕ್ಕೆ ಶಾಂತಿ